ಖಾಸಗೀಕರಣ ಪ್ರಕ್ರಿಯೆ ವಿರುದ್ಧ ರಾಯಚೂರಿನಲ್ಲಿ ನೌಕರರ ಸಂಘಗಳ ಆಕ್ರೋಶ ವ್ಯಕ್ತವಾಗಿದೆ. ಟಾಟಾ ಪವರ್ ಕಂಪನಿಗೆ ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಪರವಾನಗಿ ನೀಡಬಾರದು ಎಂದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಆಕ್ಷೇಪಣೆ ಪತ್ರ ಸಲ್ಲಿಸಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿಯ ವರದಿ. ಜೆಸ್ಕಾಂ ವ್ಯಾಪ್ತಿಯ ರಾಯಚೂರು ಸೇರಿದಂತೆ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಮುಂಬೈನ ಟಾಟಾ ಪವರ್ ಕಂಪನಿ ಪರವಾನಗಿ ಕೋರಿ ಅರ್ಜಿ ಸಲ್ಲಿಸುವುದಕ್ಕೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘಗಳ ಒಕ್ಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸಾರ್ವಜನಿಕ ಸೇವಾ ವಲಯವನ್ನು ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸುವುದು ಜನಹಿತ ಮತ್ತು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಸಂಘದ ಮುಖಂಡರು ಆರೋಪಿಸಿದ್ದಾರೆ. ಖಾಸಗೀಕರಣದಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಳವಾಗುವ ಜೊತೆಗೆ ಬಡವರು ಹಾಗೂ ದಲಿತರಿಗೆ ದೊರೆಯುತ್ತಿರುವ ಉದ್ಯೋಗ ಮೀಸಲಾತಿಗೂ ಧಕ್ಕೆಯಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ ಹಾಗೂ ಕುಟೀರ ಜ್ಯೋತಿ ಯೋಜನೆಗಳು ರದ್ದಾಗುವ ಅಪಾಯವಿದ್ದು, ರೈತರಿಗೆ ನೀಡಲಾಗುತ್ತಿರುವ ಉಚಿತ ವಿದ್ಯುತ್ ಮತ್ತು ಸಬ್ಸಿಡಿ ಸೌಲಭ್ಯಗಳ ಮೇಲೂ ಪರಿಣಾಮ ಬೀಳಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ವಿದ್ಯುತ್ ದರ ಏರಿಕೆಯಿಂದ ಜನಸಾಮಾನ್ಯರು, ರೈತರು ಮತ್ತು ಸಣ್ಣ ಕೈಗಾರಿಕೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು, ಗುತ್ತಿಗೆದಾರರ ಉದ್ಯೋಗಕ್ಕೂ ಹೊಡೆತ ಬೀಳಲಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಾಣಗೊಂಡಿರುವ ವಿದ್ಯುತ್ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸದೆ ಸರ್ಕಾರದ ಅಧೀನದಲ್ಲಿಯೇ ಮುಂದುವರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗೀಕರಣ ವಿರೋಧ ಇವತ್ತು ನಾವು ಏನು ಜೆಸ್ಕಾಂ ಕಚೇರಿ ರಾಯಚೂರಿನಲ್ಲಿ ಇದನ್ನೊಂದು ವಿರೋಧಿಯವರು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ಪ್ರಸರಣವನ್ನು ನಾವು ಮಾಡ್ತೇವೆ ಅಂತ ಇವತ್ತು ಆಯೋಗಕ್ಕೆ ಅವರು ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಗೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿಯು ಅವರಿಗೆ ಮಾನ್ಯತೆ ಪರವಾನಗಿ ಕೊಡಬಾರದು ಅಂತ ಹೇಳಿ ನಾವು ಇವತ್ತು ಇಡೀ ಕರ್ನಾಟಕದಾದ್ಯಂತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಒಕ್ಕೂಟದಿಂದ ಇವತ್ತು ಕರ್ನಾಟಕದಾದ್ಯಂತ ನಾವೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಏನಾದರೂ ಕೊಟ್ರೆ ಖಾಸಗೀಕರಣವನ್ನು ಬರುತ್ತದೆ. ಈ ಖಾಸಗೀಕರಣದಿಂದ ಮುಖ್ಯವಾಗಿ ನೌಕರರ ಜೀವನಕ್ಕೆ, ನೌಕರ ಕುಟುಂಬಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇವತ್ತು ನೌಕರರ ಒಂದು ಸೇವಾ ಭದ್ರತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಹಂಗಾಗಿ ಖಾಸಗೀಕರಣವನ್ನು ನಾವೆಲ್ಲರೂ ಒಗ್ಗಟ್ಟಿನಿಂದ ವಿರೋಧಿಸ್ತೇವೆ. ಕೇವಲ ನೌಕರಿಗಷ್ಟೇ ಅಲ್ಲ, ಇವತ್ತು ನಮ್ಮ ರೈತರಿಗೂ ಕೂಡ ಸಿಗುವಂತ ಸಬ್ಸಿಡಿ ಆಗಲಿ, ಉಚಿತ ವಿದ್ಯುತ್ ಆಗಲಿ ಅದು ಬಂದಾಗುತ್ತೆ. ನಂತರ ಈಗ ಇವತ್ತೇನು ಸಾರ್ವಜನಿಕರಿಗೆ ಸರ್ಕಾರ ಏನು ಕೊಡ್ತಾ ಇದೆ ಅಲ್ಲ, ಗೃಹ ಜ್ಯೋತಿ ಆಗಲಿ, ಕುಟೀರ ಜ್ಯೋತಿ ಆಗಲಿ, ಭಾಗ್ಯ ಜ್ಯೋತಿಗಳ ಈ ಎಲ್ಲ ಜ್ಯೋತಿಗಳು ನಿಂತು ಹೋಗ್ತವೆ. ಆಮೇಲೆ ಮುಖ್ಯವಾಗಿ ನಮ್ಮ ಏನು ಗ್ರಾಹಕರಿಗೆ ಏನಾಗ್ತದಲ್ಲ, ಹೆಚ್ಚಿನ ವಿದ್ಯುತ್ ದರ ಹೆಚ್ಚು ಮಾಡ್ತಾರೆ. ಖಾಸಗಿಯವರು ಬಂದ್ರೆ ವಿದ್ಯುತ್ ದರ ಹೆಚ್ಚು ಮಾಡ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಮಾರಕವಾಗ್ತಾ ಇದೆ. ಹಂಗಾಗಿ ನಾವು ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಕೇವಲ ನಮ್ದು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲರೂ ಏಕಕಾಲಕ್ಕೆ ನಾವು ಒಂದು ಪ್ರೊಟೆಕ್ಷನ್ ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಒಂದು ಪ್ರೊಟೆಕ್ಷನ್ಗೆ ಎಲ್ಲ ಸಂಘ ಸಂಸ್ಥೆಗಳ ನಮ್ಮ ಅಸೋಸಿಯೇಷನ್ ಇರುವಂತ ಏನು ಇಂಜಿನಿಯರ್ ಅಸೋಸಿಯೇಷನ್ ಆಗಿರಲಿ, ಎಒ ಅಸೋಸಿಯೇಷನ್ ಆಗಲಿ, ಡಿಪ್ಲೊಮಾ ಅಸೋಸಿಯೇಷನ್ ಆಗಿರಲಿ, ಕನ್ನಡ ಸಂಘ ಆಗಿರಲಿ, ಪಿಂಚಣಿ ಸಂಘ ಆಗಿರಲಿ, ಮಹಿಳಾ ಸಂಘ ಆಗಿರಲಿ, ಎಲ್ಲ ಸಂಘಗಳ ಒಕ್ಕೂಟದಿಂದ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು 23ನೇ ತಾರೀಕಿಗೆ ಒಂದು ಕೊನೆ ದಿನಾಂಕ ಇದೆ. ಹಂಗಾಗಿ ಇವತ್ತು ಏನಂತ ಹೇಳಿದ್ರೆ, ಈ ಹಿಂದೆ ನಮ್ಮವರೇ ಆದಂತ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಏನು ಇಂಧನ ಸಚಿವರಾದಾಗ ಯಾವುದೇ ಕಾರಣಕ್ಕೂ ನಾವು ಖಾಸಗೀಕರಣ ಕೊಡಂಗಿಲ್ಲ ಅಂತ ಹೇಳಿದ್ರು. ಆದ್ರೆ ಅವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗೋಸ್ಕರ ನಮಗೆ ಇವತ್ತು ಆನೆ ಬಲ ಬಂದಂತಾಗಿದೆ. ನಾವೆಲ್ಲರೂ ಏನು ಒಂದು ಮುಖ್ಯಮಂತ್ರಿ ಹತ್ರ ಒಂದು ಮನವಿ ಮಾಡ್ಕೊಳ್ತೇವೆ, ದಯಮಾಡಿ ಈ ಖಾಸಗೀಕರಣವನ್ನು ದಯಮಾಡಿ ಮಾಡಬಾರ್ದು. ತಾವು ಇದಕ್ಕೆ ಅಬ್ಜೆಕ್ಷನ್, ಸರ್ಕಾರದಿಂದ ಅಬ್ಜೆಕ್ಷನ್ ಫೈಲ್ ಮಾಡಬೇಕೆಂದು ನಾನು ಇಲ್ಲಿ ಕೋರ್ತಾ ಇದ್ದೇನೆ. ನನ್ನ ಹೆಸರು ಜೆ.ಎಲ್. ಗೋಪಿ, ಉಪಾಧ್ಯಕ್ಷರು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ, ಬೆಂಗಳೂರು.